ಥಂಡರ್ ಬೋಲ್ಟ್ಸ್ ಒಂದಿನ ಮುಂಚೆನೆ ಭಾರತದಲ್ಲಿ ರಿಲೀಸ್ ಆದಂತಹ ಈ ಮೂವಿ 2 ಗಂಟೆ 6 ನಿಮಿಷ ಇದೆ ವಿತ್ 2 ಪೋಸ್ಟ್ ಕ್ರೆಡಿಟ್ ಸೀನ್ಸ್. ಇದನ್ನ ನಾನು ನಮ್ಮ ತುಮಕೂರಿನ ಎಸ್ಮಾಲ್ ಅಲ್ಲಿ ನೋಡ್ಕೊಂಡ್ ಬಂದೆ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ನ ಥಂಡರ್ ಬೋಲ್ಟ್ಸ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಸೊ ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲೇ ನಿಲ್ಸಿ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಈ ವಿಡಿಯೋನ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಮೂವಿಯಲ್ಲಿ ನಾನು ನಿಮ್ಗೆ ಆ ಮೂವಿಯಲ್ಲಿ ಏನೇನು ನೋಡಿದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನ ತಿಳಿಸ್ತೀನಿ. ಇವನ್ ಆ ಮೂವಿನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಸೊ ಸ್ಪಾಯ್ಲರ್ ಅಲರ್ಟ್ಸ್. ಥಂಡರ್ ಬೋಲ್ಟ್ಸ್ ಇದು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಮೂವಿಯಲ್ಲಿ ಬರುವಂತಹ 30ನೇಯ ಮೂವಿ. ಮೊದಲನೇದಾಗಿ ಸಿನಿಮಾ ಕತೆ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾದಲ್ಲಿ ನಮ್ಮ ವ್ಯಾಲೆಂಟಿನಾ ಅಕ್ರಮವಾಗಿ ಪ್ರಾಜೆಕ್ಟ್ ಕೆ ಎನ್ನುವಂತ ಒಂದು ರಹಸ್ಯಮಯವಾದಂತಹ ಕಾರ್ಯಾಚರಣೆಯನ್ನ ವಾಲ್ಟ್ ಅಲ್ಲಿ ನಡೆಸ್ತಾ ಇರ್ತಾಳೆ. ಅದು ಗೌರ್ಮೆಂಟ್ಗೆಲ್ಲ ಗೊತ್ತಾದಾಗ ಅವಳ ವಿರುದ್ಧ ಗೌರ್ಮೆಂಟ್ ತಿರುಗ್ಬಿಡೋದಿಕ್ಕೆ ಮುಂದಾದಾಗ ಅವಳು ಅಲ್ಲಿರುವಂತ ವಾಲ್ಟ್ ಅಲ್ಲಿರುವಂತ ಎಲ್ಲ ಎವಿಡೆನ್ಸ್ ಅನ್ನ ನಾಶ ಮಾಡೋದಿಕ್ಕೆ ಅಂತಾನೆ ನಮ್ಮ ಬ್ಲಾಕ್ ವಿಡೋ ಆದಂತ ಎಲೆನಾ ಬೆಲೋವನ ಆ ವಾಲ್ಟ್ ಹತ್ರ ಕಳಿಸ್ತಾಳೆ. ಆದ್ರೆ ಅಲ್ಲಿ ಆಕೆಗೆ ಗೊತ್ತಾಗುತ್ತೆ, ಇಲ್ಲಿ ನಾನು ಒಬ್ಳೆ ಬಂದಿಲ್ಲ, ನನ್ನ ಜೊತೆ ಟಾಸ್ಕ್ ಮಾಸ್ಟರ್, US ಏಜೆಂಟ್, ಗೋಸ್ಟ್ ಕೂಡ ಇಲ್ಲಿ ಬಂದಿದ್ದಾರೆ ಅಂತ. ಬಿಕಾಸ್ ದೇ ಆರ್ ಆಲ್ಸೋ ಸೆಂಡೆಡ್ ಬೈ ವ್ಯಾಲೆಂಟಿನಾ. ಬಿಕಾಸ್ ಇವರೆಲ್ಲರಿಗೂ ಕೂಡ ವ್ಯಾಲೆಂಟಿನಾ ಹೀಗೆ ಹೇಳಿರ್ತಾಳೆ, ವಾಲ್ಟ್ ಅಲ್ಲಿರುವಂತಹ ಆ ಸಾಕ್ಷಿನ ನಾಶ ಮಾಡ್ಬೇಕು ಅಂತಾನೆ ಹೇಳಿ ಅವ್ರನ್ನೆಲ್ಲ ಇಲ್ಲಿ ಕೊಳ್ಸಿರ್ತಾರೆ. ಆದ್ರೆ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮನ್ನ ಬಿಟ್ಟು ಬೇರೆ ಇಲ್ಲಾರೋ ಇದ್ದಾರೆ ಅಂತ. ಸೊ ಅವ್ರಿಗೆ ಗೊತ್ತಾದಾಗ ಅವರಷ್ಟು ಜನರ ನಡುವೆ ಒಳ್ಳೆ ಫೈಟ್ ಆಗುತ್ತೆ. ಆ ಫೈಟ್ ಅಲ್ಲಿ ಟಾಸ್ಕ್ ಮಾಸ್ಟರ್ ನ ನಮ್ಮ ಏವಾ ಅಂತ ಅಂದ್ರೆ ನಮ್ಮ ಗೋಸ್ಟ್ ಹೆಡ್ ಶಾಟ್ ಹೊಡೆದು ಸಾಯಿಸ್ಬಿಡ್ತಾಳೆ. ಹಾಗೆ ಇವ್ರು ಫೈಟ್ ಮಾಡ್ತಾ ಅಲ್ಲೇ ಇದ್ದಂತ ಒಂದು ಬಾಕ್ಸ್ ನ ಟಚ್ ಮಾಡ್ಬಿಡ್ತಾರೆ. ಆಗ ಆ ಬಾಕ್ಸ್ ಇಂದ ಬಾಬ್ ಅನ್ನುವಂತ ವ್ಯಕ್ತಿ ಹೊರಗಡೆ ಬರ್ತಾನೆ. ನೋಡೋದಿಕ್ಕೆ ಸಾಮಾನ್ಯವಾದ ಸಿವಿಲಿಯನ್ ತರ ಕಾಣ್ತಾ ಇರುವಂತ ಈ ವ್ಯಕ್ತಿಯನ್ನ ನೋಡಿ ಅವರೆಲ್ಲ ಗಾಬರಿ ಆಗೋಗ್ತಾರೆ. ಆಗ ಅವ್ರಿಗೆಲ್ಲ ಗೊತ್ತಾಗುತ್ತೆ, ನಾವಿಲ್ಲೊಂದು ಟ್ರ್ಯಾಪ್ ಆಗ್ಬಿಟ್ಟಿದೀವಿ, ನಾವಿಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ ಅಂತ. ಸೊ ಎಲ್ಲರೂ ಒಂದು ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ಹೇಗೋ ಮಾಡಿ ಹೊರಗಡೆ ಬರ್ತಾರೆ. ಆದ್ರೆ ಇದು ವ್ಯಾಲೆಂಟಿನಾ ಗೊತ್ತಾಗ್ಬಿಡುತ್ತೆ. ನಾನು ಒಬ್ಬೊಬ್ರು ಒಳಗನ್ ಕಚ್ಚಾಡ್ಕೊಂಡ್ ಸಾಯಾಕ್ಲಿ ಅಂತ ಕಳ್ಸಿದ್ರೆ ಈ ಪಾಪಿಗಳು ಟೀಮ್ ಅಪ್ ಮಾಡ್ಕೊಂಡು ಆಚೆಗಡೆ ಬರ್ತಾರಲ್ಲ ಅಂತ ಹೇಳಿ ವಾಲ್ಟ್ ಹತ್ರ ಆಕೆಯ ಫುಲ್ ಆರ್ಮಿಯನ್ನ ನಿಲ್ಸಿರ್ತಾಳೆ. ಸೊ ಫೈನಲಿ ಇವರೆಲ್ಲ ಹೇಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಅವರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಅಂತಂದ್ರೆ ಸೆಕ್ಯೂರಿಟಿ ಚೆಕ್. ಆ ಸೆಕ್ಯೂರಿಟಿ ಚೆಕ್ ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಬಾಬ್ ಅವ್ರು ಹೋಗ್ತಾ ಇದ್ದಂತ ಗಾಡಿಯಿಂದ ಇಳಿದು ಅಲ್ಲಿ ಒಂದು ಡಿಸ್ಟ್ರಾಕ್ಷನ್ ನ ಸೃಷ್ಟಿ ಮಾಡ್ತಾನೆ. ಸೊ ಅಲ್ಲಿದ್ದಂತ ಎಲ್ಲ ಆರ್ಮಿ ಆಫೀಸರ್ಗಳು ಬಾಬ್ ಮೇಲೆ ಫೈರ್ ಮಾಡ್ತಾರೆ. ಆದ್ರೆ ಬಾಬ್ಗೆ ಏನೂ ಕೂಡ ಆಗೋದಿಲ್ಲ. ಆದ್ರೆ ಇದನ್ನ ನೋಡ್ದಲೆ ನಮ್ಮ ಎಲೆನಾ ಬೆಲೋವಾ ಅವರ ಟೀಮ್ ಇತ್ತಲ್ಲ, ಅವರು ಹೊರಟೋಗ್ಬಿಡ್ತಾರೆ. ಸೊ ಇಲ್ಲಿ ನಮ್ಮ ಬಾಬ್ ರೆನಾಲ್ಡ್ಸ್ ಸೆಂಟ್ರಿ ಆಗಿದ್ದಾರೆ. ಅವ್ರೆಷ್ಟೇ ಫೈರ್ ಮಾಡಿದ್ರು ಆ ಫೈರ್ ಗಳೆಲ್ಲ ನಮ್ಮ ಬಾಬ್ ರೆನಾಲ್ಡ್ಸ್ ಬಾಡಿ ಮೇಲೆ ಬಿದ್ದು ಎಲ್ಲ ನೆಲಕ್ಕೆ ಬೀಳ್ತಾ ಇದಾವೆ. ಸೊ ಅದರಿಂದ ನಮ್ಮ ಬಾಬ್ಗೆ ಆತನ ಶಕ್ತಿ ಸ್ವಲ್ಪ ಅರಿವಾಗಿ ಅವನು ಆಕಾಶಕ್ಕೆ ಹಾರ್ಕೊಂಡು ಹೊರಟೋಗ್ತಾನೆ. ಬಟ್ ಅಲ್ಲಿ ಅವನ ಶಕ್ತಿ ನಿಯಂತ್ರಣ ಆಗದೆ ಮೇಲಿಂದ ಕೆಳಗಡೆ ಬೀಳ್ತಾನೆ. ಸೊ ಇಲ್ಲಿ ಅಲ್ಲಿಂದ ವಾಲ್ಟ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಥಂಡರ್ ಬೋಲ್ಟ್ಸ್ಗೆ ಅಲೆಕ್ಸಿ ಸಿಗ್ತಾರೆ. ಅವರು ಕಾರ್ ತಗೊಂಬಂದು ಅವ್ರನ್ನೆಲ್ಲ ವಾಲ್ಟ್ ಹೋಗ್ಬೇಡಿ ಅಂತ ಅಲ್ಲಿ ಎಚ್ಚರಿಕೆ ಮಾಡ್ತಾರೆ. ಸೊ ಅಲೆಕ್ಸಿ ಇದ್ರಿಂದ ಈ ಮೂವಿಯಲ್ಲಿ ನಮ್ಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಹೇಳ್ತೀನಿ. ಬಟ್ ರಿವ್ಯೂ ಮುಂದೆ ಮಾಡೋಣ. ಈ ಕತೆ ಕಡೆ ಹೋದ್ರೆ ಅಲೆಕ್ಸಿ ಅವ್ರನ್ನೆಲ್ಲ ಕರ್ಕೊಂಡು ವಾಲ್ಟ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಅವರಿಗೆ ವ್ಯಾಲೆಂಟಿನಾಳ ಆರ್ಮಿ ಎದುರಾಗುತ್ತೆ. ಯಾಕಂತ ಅಂದ್ರೆ ಇವ್ರಿಗೆಲ್ಲ ಈಗ ಪ್ರಾಜೆಕ್ಟ್ ಕೆ ಅಂದ್ರೆ ಏನು, ಪ್ರಾಜೆಕ್ಟ್ ಸೆಂಟ್ರಿ ಬಗ್ಗೆ ಎಲ್ಲ ಗೊತ್ತಾಗಿದೆ. ಸೊ ಇವರು ವಾಲ್ಟ್ ಅಲ್ಲಿ ನಡೆಯುವಂತ ಇಲ್ಲಿಗಲ್ ವಿಚಾರನ ಎಲ್ಲಿ ಬೇರೆ ಕಡೆ ಹಬ್ಬ ಬಿಡ್ತಾರೋ ಅಂತ ಹೇಳಿ ಅವ್ರನ್ನೆಲ್ಲ ಸಾಯಿಸೋದಿಕ್ಕೆ ವ್ಯಾಲೆಂಟಿನಾ ಅವರಿಂದ ಆರ್ಮಿನ ಕಳಿಸ್ತಾರೆ. ಸೊ ಆಗ ನಮ್ಮ ಬಕ್ಕಿ ಬಂದು ಆ ಆರ್ಮಿಯನ್ನೆಲ್ಲ ಹೊಡೆದು ಸಾಯಾಕಿ ನಮ್ಮ ಥಂಡರ್ ಬೋಲ್ಟ್ಸ್ ಗಳನ್ನ ಕಾಪಾಡಿ ಅವ್ರನ್ನ ಎತ್ತಾಕೊಂಡು ಹೋಗಿ ಕಟ್ಟಾಕಿ ಒಂದು ರೂಮ್ ಅಲ್ಲಿ ಹಾಕಿ ಕೂಡಾಕೊಂಡು ಪ್ರಾಜೆಕ್ಟ್ ಸೆಂಟ್ರಿ ಬಗ್ಗೆ ಆತನಿಗೂ ಗೊತ್ತಿರೋದನ್ನ ಅವ್ರಿಗೆಲ್ಲ ತಿಳಿಸಿ ಈ ಪ್ರಾಜೆಕ್ಟ್ ಸೆಂಟ್ರಿನ ಅಥವಾ ಈ ಅಲೆಗ್ರಾ ಡಿ ಫಾಂಟೈನ್ ಅನ್ನ ನಾವು ತಡಿಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಎತ್ತಾಕೊಂಡು ಅವೆಂಜರ್ಸ್ ಟವರ್, ಈಗ ವಾಚ್ ಟವರ್ ಆಗಿದೆ, ಆ ವಾಚ್ ಟವರ್ಗೆ ನಮ್ಮ ಬಕಿ ಬಾನ್ಸ್ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಮ್ಗೆ ರಿವೀಲ್ ಆಗುತ್ತೆ ನಮ್ಮ ಸೆಂಟ್ರಿನ ಫುಲ್ ಫಾರ್ಮ್, ಫುಲ್ ಸೂಟ್, ಫುಲ್ ಪವರ್. ಈ ಸೂಟ್ ನ ಅದ್ಯಾ ಸೂವರ್ ನನ್ನ ಮಗ ಡಿಸೈನ್ ಮಾಡೋದು ನನ್ಗಂತೂ ಗೊತ್ತಿಲ್ಲ. ಅದು ಸೆಂಟ್ರಿಗೆ ಬಿಡಿ, ರಿವ್ಯೂ ಅಲ್ಲಿ ಹೇಳ್ತೀನಿ. ಸೊ ವಾಚ್ ಟವರ್ಗೆ ಬಂದಿರುವಂತಹ ನಮ್ಮ ಥಂಡರ್ ಬೋಲ್ಟ್ಸ್ ನ ಟೀಮ್ ಡೈರೆಕ್ಟ್ ಆಗಿ ಅಲೆಗ್ರಾ ಡಿ ಫಾಂಟೈನ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಸೆಂಟ್ರಿ ಬಂದು ಅವ್ರನ್ನೆಲ್ಲ ತಡೆದು ಅವ್ರನ್ನೆಲ್ಲ ಹೊಡೆದು ಬಿಸಾಡಿ ನಮ್ಮ ಬಕ್ಕಿ ಕೈನ ಕಿತ್ತಾಕಿ ಅಲೆಗ್ರಾ ಡಿ ಫಾಂಟೈನ್ ನ ಕಾಪಾಡ್ತಾನೆ. ಬಟ್ ಆಗ ನಮ್ಮ ಸೆಂಟ್ರಿಗೆ ಗೊತ್ತಾಗುತ್ತೆ, ಐ ಆಮ್ ಪವರ್ಫುಲ್, ನಾನು ತುಂಬಾ ಶಕ್ತಿಶಾಲಿ, ನಾನು ಯಾಕೆ ನಿನ್ ಮಾತು ಕೇಳಬೇಕು ಅಲೆಗ್ರಾ ಅಂತ ಹೇಳಿ ಅಲೆಗ್ರಾನು ಓಡಿಯೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಸೊ ಅಲೆಗ್ರಾನ ಸಹಾಯಕ್ಕೆ ಬಂದು ನಮ್ಮ ಸೆಂಟ್ರಿನ ತಡಿತಾಳೆ. ಅದೇ ನಮ್ಮ ಥಾರ್ ವರ್ಸಸ್ ಹಲ್ಕ್ ಫೈಟ್ ಅಲ್ಲಿ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಥಾರ್ನ ತಡೆದಿದ್ರಲ್ಲ, ಅದೇ ರೀತಿ ತಡಿತಾರೆ ಗುರು. ವಾಟ್ ಅ ಕ್ರಿಂಜ್. ಸೊ ಇಲ್ಲಿ ನಮ್ಮ ಥಂಡರ್ ಬೋಲ್ಟ್ಸ್ಗೆ ಗೊತ್ತಾಗುತ್ತೆ ನಾವು ಸೆಂಟ್ರಿ ವಿರುದ್ಧ ಗೆಲ್ಲೋದಿಕ್ಕೆ ಆಗಲ್ಲ ಅಂತ ಹೇಳಿ ಲಿಫ್ಟ್ ಇಂದ ಅಲ್ಲಿಂದ ಓಡೋಗ್ಬಿಡ್ತಾರೆ. ಸೊ ಇಲ್ಲಿ ನಮ್ಮ ಥಂಡರ್ ಬೋಲ್ಟ್ಸ್ ಟೀಮ್ ಅವರು ಮಾನಸಿಕವಾಗಿ ಕುಗ್ಗೋಗಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಅದೇ ರೀತಿ ರಾಬರ್ಟ್ ರೆನಾಲ್ಡ್ಸ್ ನಮ್ಮ ಸೆಂಟ್ರಿ ಆ ಶಾಕ್ ಇಂದ ಬಿದ್ದಿರೋದು ಅವನಿಗೂ ಕೂಡ ಅರಿವಾಗುತ್ತೆ. ಸೊ ಐ ಆಮ್ ಯೂಸ್ಲೆಸ್ ಅಂತ ಆತನಿಗೂ ಫೀಲ್ ಆಗ್ತಾ ಇರುತ್ತೆ, ನಾನೊಬ್ಬ ಒಂಟಿ ಅಂತ ಆತನಿಗೂ ಫೀಲ್ ಆಗ್ತಾ ಇರುತ್ತೆ. ಸೊ ಆಗ ಅವನೊಳಗಿರುವಂತ ಆ ಒಂದು ಲೋನ್ಲಿನೆಸ್ ಒಂದು ಕರಾಳತೆಯಾಗಿ ಬದಲಾಗಿ ಈತ
ವಾಯ್ಡ್ ಆಗಿ ಕನ್ವರ್ಟ್ ಆಗ್ತಾನೆ. ವಾಯ್ಡ್ ಆಗಿ ಕನ್ವರ್ಟ್ ಆಗಿದ ತಕ್ಷಣ ಇಡೀ ನ್ಯೂಯಾರ್ಕ್ ಸಿಟಿಯನ್ನ ತನ್ನ ವಾಯ್ಡ್ ಒಳಗಡೆ ಸೆಳ್ಕೊತಾ ಇರ್ತಾನೆ. ಸೊ ಇದನ್ನ ಕಂಡಂತ ನಮ್ಮ ಎಲೆನಾ ಬೆಲೋವಾ ಅವರ ಅಪ್ಪನ ಮೋಟಿವೇಶನಲ್ ಥಾಟ್ಸ್ ಗಳಿಂದ ಬಂದು ಆಕೆನೂ ಕೂಡ ಆ ವಾಯ್ಡ್ ಒಳಗಡೆ ಹೋಗಿ ಅಲ್ಲಿದ್ದಂತ ಬಾಬ್ನ ಆರಿಜಿನ್ ಸ್ಟೋರಿಯನ್ನ ಎಕ್ಸ್ಪ್ಲೋರ್ ಮಾಡಿ ಆತನನ್ನ ಅಲ್ಲಿಂದ ಹೊರಗಡೆ ತಂದು ಆ ವಾಯ್ಡ್ನ ವಿರುದ್ಧ, ಆ ಕರಾಳತೆಯ ವಿರುದ್ಧ, ಅವನ ಆ ಲೋನ್ಲಿನೆಸ್ ವಿರುದ್ಧ ಆತನನ್ನೇ ಹೋರಾಡಿಸಿ ಬಾಬ್ನ ತನ್ನ ವಾಯ್ಡ್ ಇಂದ ಹೊರಗಡೆ ತರ್ತಾರೆ. ಸೊ ಇಲ್ಲಿ ಇವರೆಲ್ಲರೂ ಮಾಡಿರುವಂತ ಘನ ಕಾರ್ಯಕ್ಕೆ ಇವರನ್ನೆಲ್ಲ ಹೊಸ ಅವೆಂಜರ್ಸ್ ಆಗಿ ಮಾಡ್ಬಿಡ್ತಾರೆ ನಮ್ಮ ಜನಗಳು. ಯಾಕಂದ್ರೆ ಸೆಂಟ್ರಿನ ವಾಯ್ಡ್ ಇಂದ ಇವರು ಜನಗಳನ್ನ ಮತ್ತೆ ನ್ಯೂಯಾರ್ಕ್ ಸಿಟಿಯನ್ನ ಕಾಪಾಡಿದ್ದಾರೆ. ಅದರಿಂದ ಈಗ ಇವರೇ ಅರ್ತ್ ಮೈಟಿಯೆಸ್ಟ್ ಹೀರೋಸ್ ಲೈಕ್ ಅವೆಂಜರ್ಸ್. ಸೊ ದಟ್ಸ್ ವೈ ದೇ ಆರ್ ಬಿಕಮ್ ದ ನ್ಯೂ ಅವೆಂಜರ್ಸ್ ಇನ್ ಅವೆಂಜರ್ಸ್ ಟವರ್ ದಟ್ ವಿಚ್ ಬಿಕಮ್ಸ್ ನೌ ವಾಚ್ ಟವರ್. ಸೊ ಮೂವಿ ಓವರ್, ಮಿಡ್ ಕ್ರೆಡಿಟ್ ಸೀನ್ ಬರುತ್ತೆ. ಮಿಡ್ ಕ್ರೆಡಿಟ್ ಸೀನಲ್ಲಿ ನಮ್ಮ ಅಲೆಕ್ಸಿ ಅಥವಾ ನಮ್ಮ ರೆಡ್ ಗಾರ್ಡಿಯನ್ ತನ್ನ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡ್ತಾ ಇದ್ದಾನೆ, ಅದು ಕೂಡ ಸೂಪರ್ ಮಾರ್ಕೆಟ್ ಅಲ್ಲಿ. ಇಷ್ಟೇ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಇರೋದು. ಇನ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಏರ್ ಕ್ರಾಫ್ಟ್ ಅಥವಾ ಏರ್ ಶಿಪ್ ಅಥವಾ ಸ್ಪೇಸ್ ಶಿಪ್ ಅದು ನಮ್ಮ ಅರ್ಥ ಹತ್ರ ಬರ್ತಾ ಇರೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಓಲ್ ಥಂಡರ್ ಬೋಲ್ಟ್ ಮೂವಿ ಹೆಂಡ್ಸ್. ಸೊ ಕಮ್ ಟು ದ ರಿವ್ಯೂ ಪಾಯಿಂಟ್. ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆ ನಾನು ಯಾವುದೇ ಬೇರೆ ಪ್ರಮೋಷನಲ್ ಕ್ಲಿಪ್ಸ್ ಇರ್ತಾವಲ್ಲ ಅವನ್ನಂತೂ ನೋಡಿರಲಿಲ್ಲ. ಯಾವುದೇ ಸ್ಪಾಯ್ಲರ್ಗಳಿಗೂ ನಾನು ನನ್ನನ್ನು ದುಡ್ಕೊಂಡಿರಲಿಲ್ಲ. ಏನೇ ಸ್ಪಾಯ್ಲರ್ ಬಂತು ಅಂದ ಹಂಗೆ ಸ್ಕಿಪ್ ಮಾಡಿಬಿಡ್ತಿದ್ದೆ. ಎಲ್ಲದರಿಂದ ನನ್ನನ್ನು ನಾನು ರಕ್ಷಣೆ ಮಾಡಿಕೊಂಡು, ಎಲ್ಲ ಸ್ಪಾಯ್ಲರ್ಗಳಿಂದ ನಾನು ರಕ್ಷಣೆ ಮಾಡಿಕೊಂಡು ಈ ಸಿನಿಮಾನ ನೋಡೋದಕ್ಕೆ ಹೋದೆ. ಇದನ್ನು ನೋಡೋದಕ್ಕಿಂತ ಮುಂಚೆ ನಾನು ಕೆಲವು ರಿವ್ಯೂಗಳನ್ನು ಕೂಡ ನೋಡಿದ್ದೆ. ಅವರೆಲ್ಲರೂ ಬೊಂಬಾಸ್ಟಿಕ್, ಆಸಮ್, ಫ್ಯಾಂಟಾಸ್ಟಿಕ್, ಆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್, ಅದು ಇದು ಹಾಳು ಮೂಳು ಅಂತ ಹೇಳಿದ್ ಕೇಳಿ ನಾನು ಸ್ಪಾಯ್ಲ್ ಆಗೋದು ಬೇಡ, ಆ ಸೀನನ್ನು ನಾನಲ್ಲಿ ಎಂಜಾಯ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಸೆಂಟ್ರಿದು ಅಟ್ಲೀಸ್ಟ್ ಒಂದು ಒಳ್ಳೆ ಲುಕ್ ಸಿಗುತ್ತೆ ಅಂತ ಅನ್ಕೊಂಡು ಹೋಗಿದ್ದೆ. ಅದರಲ್ಲೂ ಕೂಡ ರಾಟನ್ ಟೊಮೆಟೋಸಲ್ಲಿ ಈ ನಮ್ಮ ಥಂಡರ್ ಬೋಲ್ಟ್ಸ್ ಮೂವಿ 95% ಸ್ಕೋರ್ ಮಾಡಿದೆ ಮಾರೆ. ಈಗ 90% ಇರ್ಬೋದು, ಬಟ್ ನಾನು ಯಾವಾಗ ಅದನ್ನು ನೋಡಿದ್ನೋ 95%ನ ಸ್ಕೋರ್ ಮಾಡಿತ್ತು. ಅದರಲ್ಲೂ 64 ರಿವ್ಯೂಸಲ್ಲಿ. ಇದಕ್ಕಿಂತ ಬೇಕಾ, ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಬೇಕಾ ಅಂತ ಅನ್ಸ್ಕೊಂಡು ನಾನು ಸಿನಿಮಾ ನೋಡೋದಕ್ಕೆ ಹೋಗಿ ಕೂತ್ಕೊಂಡೆ. ನನಗಾದ್ರೂ ಒಂದು ಕಡೆ ಭಯ ಇತ್ತು, ಏನಂದರೆ ಮೂವಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ಆ್ಯಸ್ ಐ ಥಾಟ್ ಅಷ್ಟೊಂದು ಮೂವಿ ಚೆನ್ನಾಗಿರಲಿಲ್ಲ, ಬಟ್ ಇಟ್ಸ್ ಗುಡ್ ಮೂವಿ. ಗುಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಆ್ಯಕ್ಟರ್ಗಳ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಚೆನ್ನಾಗಿತ್ತು, ಫೈಟಿಂಗ್ಗಳು ಚೆನ್ನಾಗಿದ್ವು, ಎಲ್ಲ ಚೆನ್ನಾಗಿದ್ವು. ಬಟ್ ಐ ನೀಡ್ ಮೋರ್. ನನಗೊಂದು ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತಂದರೆ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ನೂ ಸ್ವಲ್ಪ ಲೆಂತಿ ಇರಬೇಕಾಗಿತ್ತು. ಸೆಂಟ್ರಿ ಬರೀ ನಮ್ಮ ಥಂಡರ್ ಬೋಲ್ಟ್ಸ್ ವಿರುದ್ಧ ಮಾತ್ರ ಅಲ್ಲ, ಇಡೀ US ಗೌರ್ಮೆಂಟ್ಗೆ ಟಕ್ಕರ್ ಕೊಡಬೇಕಾಗಿತ್ತು. ಐ ನೋ ಆ ಟಕ್ಕರ್ ಕೊಡಬೇಕಾದ್ರೆ ನಮ್ಮ ಸ್ಪೈಡರ್ ಮ್ಯಾನು, ಡೇ ಡೆವಿಲ್ ಅವರೆಲ್ಲ ಬಂದ್ಬಿಡ್ತಿದ್ರು ಬ್ರದರ್. ಹೌದು, ಬರಲೇಬೇಕಲ್ವಾ ಬ್ರದರ್. ಸ್ಯಾಮ್ ವಿಲ್ಸನ್ನೇ ಬರಲಿಲ್ವಲ್ಲ ಬ್ರದರ್. ಇಡೀ ನ್ಯೂಯಾರ್ಕ್ ಸಿಟಿ ಶ್ಯಾಡೋ ಆಗೋಗ್ತಾ ಇದೆ ಅಂತ ಅಂದಾಗ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ ಸ್ಪೈಡರ್ ಮ್ಯಾನ್ ಅಥವಾ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಅವರು ಕೂಡ ಇಲ್ಲಿ ಆ ಒಂದು ಶಾಡೋ ಅಲ್ಲಿ ಮರೆ ಹಾಕ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲ, ಓನ್ಲಿ ದಟ್ ಸಿಟಿ ಗಾಟ್ ಶಾಡೋಡ್. ಆದ್ರೂ ಈ ಮೂವಿ ನನಗೆ ಗುಡ್ ಮೂವಿ ಅನ್ನಿಸ್ತೆ. ಯಾಕಂತಂದ್ರೆ ಈ ಆಂಟಿ ವಿಲನ್ಗಳನ್ನೆಲ್ಲ ಗ್ರೂಪ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಅದರಲ್ಲೂ ಕೂಡ ಅವರೇ ಸೇರ್ಕೊಂಡು ಅವ್ರದೇ ಒಂದು ಟೀಮ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ವಿರಳ. ಆಕ್ಷನ್ ಸೀಕ್ವೆನ್ಸ್ಗಳು ಚೆನ್ನಾಗಿದ್ವು, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಬಟ್ ಐ ನೀಡ್ ಸಮಥಿಂಗ್ ಮೋರ್. ಆಕ್ಷನ್ ಅಂತಂದ್ರೆ ಅವ್ರವ್ರೆ ಕಿತ್ತಾಡೋದಲ್ಲ ಆಕ್ಷನ್ ಅಂದ್ರೆ ಒಂದು ಫೈಟ್ ಇರಬೇಕು. ಫೈಟ್ ಲೈಕ್ ನಮ್ಮ ಬಕ್ಕಿ ಬಾನ್ಸ್ ವರ್ಸಸ್ ಅಲನ್ ವಾಕರ್, US ಏಜೆಂಟ್, ಅವರಿಬ್ರು ಫೈಟ್ ಇಡಿ, ಒಂದು 5 minutes ಎಕ್ಸ್ಟ್ರಾ ಕೊಡಿ, ನಾವು ಬೇಡ ಅಂತೀವ. ಅವರಿಬ್ರು ಫೈಟ್ ನೋಡಬೇಕು ಅನ್ನೋದು ನಮಗೂ ತುಂಬಾ ಆಸೆ ಇದೆ. ಲೈಕ್ ಕ್ಯಾಪ್ಟನ್ ಅಮೆರಿಕಾ ವರ್ಸಸ್ ಬಕ್ಕಿ ಬಾನ್ಸ್. ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಸ್ ಆಗಿ ನಾನು ಯಾವುದೋ ಒಂದು ಸೀನ್ ನೋಡ್ತಾ ಇದ್ದೀನಿ, ಅದರಲ್ಲಿ ಇದಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಲ್ಲೇ ಒಂದು ತುಂಡಾಗ್ತಾರೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಅದೇ ನಮ್ಮ ಬಕ್ಕಿ ಬಾನ್ಸ್ ಎಲ್ಲರನ್ನೂ ಟೈ ಮಾಡಿ ಕಟ್ಟಾಕ್ಬಿಟ್ಟು ಕುಂಡ್ರಿಸ್ಕೊಂಡಿರ್ತಾನಲ್ಲ, ಅದನ್ನ ಅವ್ನು ಕಟ್ಟಾಕೋ ದೃಶ್ಯನ ನಾನು ನೋಡಬೇಕಿತ್ತು. ಅಲನ್ ವಾಕರ್ನ, ನಮ್ಮ ರೆಡ್ ಗಾರ್ಡಿಯನ್ನ ಕಟ್ಟಾಕೋದನ್ನ ನಾವು ನೋಡಬೇಕಿತ್ತು. ಬಿಕಾಸ್ ದೇ ಆರ್ ದ ಸೂಪರ್ ಸೋಲ್ಜರ್ಸ್. ಅವ್ರಷ್ಟು ಜನ ನಮ್ಮ ಬಕ್ಕಿ ಬಾನ್ಸ್ ವಿರುದ್ಧ ಬಿದ್ದಿದ್ರೆ ಅವ್ರನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡ್ತಾನೆ ಅನ್ನುವಂಥ ಆಕ್ಷನ್ ಸೀನ್ಸ್ ನೋಡೋದಿದೆಯಲ್ಲ, ದಟ್ ಈಸ್ ಪ್ಯೂರ್ ಸಿನಿಮಾ, ದಟ್ ಈಸ್ ವಾಟ್ ವಿ ಕಾಲ್ ದ ಆಕ್ಷನ್. ಬಟ್ ಇಲ್ಲ, ನಿಮಗೆ ಅವ್ರನ್ನ ಕುಂಡ್ರಿಸ್ಬೇಕಿತ್ತು, ಕುಂಡ್ರಿಸ್ಬಿಟ್ಟಿದ್ದೀರಾ. ನನಗೆ ಗೊತ್ತಿದೆ ಇವರು ಸೆಂಟ್ರಿನ ಹತ್ರನೂ ಹೋಗಲ್ಲ, ಅಷ್ಟು ಪವರ್ಫುಲ್ ನಮ್ಮ ಸೆಂಟ್ರಿ ಅಂತ. ಬಟ್ ಸೆಂಟ್ರಿಯ ಪವರ್ನ ಈ ಸೂಪರ್ ಸೋಲ್ಜರ್ಗಳ ಮೇಲೆ ತೋರಿಸೋದು ನನಗೇನು ಚೆನ್ನಾಗಿತ್ತು ಅನ್ನಿಸ್ಲಿಲ್ಲ. ಇದೊಂದು ಆಕ್ಷನ್ ಮೂವಿ ಅಂತೂ ನಮಗೆ ಸಿಗ್ಲಿಲ್ಲ, ಡ್ರಾಮ್ಯಾಟಿಕ್ ಆಗು ಸಿಗ್ಲಿಲ್ಲ, ಗುಡ್ ಎಂಟರ್ಟೈನ್ಮೆಂಟ್ ಆಗಿ ಸಿಗ್ಲಿಲ್ಲ. ನನಗಂತೂ ಮೂವಿ ಒಂಚೂರು ಇಷ್ಟ ಆಗ್ಲಿಲ್ಲ. ಆ ಸೆಂಟ್ರಿ ಸೂಟು, ನಾನು ಸೆಂಟ್ರಿ ಸೂಟ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತಾ? ಸೆಂಟ್ರಿ ಮೇಲೆ ಫೈರಿಂಗ್ ಆಗ್ತಾ ಇರುತ್ತೆ, ಆಗ ಅವನು ಆಕಾಶಕ್ಕೆ ಹೋಗ್ತಾನಲ್ಲ, ಆವಾಗ ಅವನ ಪವರ್ ಅನ್ಲೀಶ್ ಆಗಿ ಅವನೇ ತನ್ನ ಸ್ವಂತ ಸೂಟನ್ನ ಸೃಷ್ಟಿ ಮಾಡ್ಕೋತಾನೆ, ಲೈಕ್ ಬ್ಲಾಕ್ ಆಡಮ್ ಅನ್ಕೊಂಡೆ. ಈಗ ನೀವು ನನ್ನ ಕೇಳ್ಬೋದು, ಬ್ರೋ ಇದು ಬಾಜಿಬಲ್ಲ, ಇದೇನೋ DC ಮೂವಿನ? ಅಲ್ಲ ಬ್ರೋ, DC ಮೂವಿ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ವಾ, ಸೆಂಟ್ರಿ ಕ್ಯಾನ್ ಮ್ಯಾನೇಜ್ ದ ಮ್ಯಾಟರ್ಸ್, ಈ ಕ್ಯಾನ್ ಮ್ಯಾನಿಪ್ಯುಲೇಟ್ ದ ಮ್ಯಾಟರ್ಸ್, ಈ ಕ್ಯಾನ್ ಡೂ ವಾಟ್ ಎವರ್ ಹಿ ವಾಂಟ್. ಸೆಂಟ್ರಿ ಪವರ್ 1,000,000,000 ಸೂರ್ಯಗಳ ಸ್ಫೋಟಕ್ಕೆ ಸಮಾನ ಬ್ರೋ. ಜಸ್ಟ್ ಇಮ್ಯಾಜಿನ್ ಹೌ ಪವರ್ಫುಲ್ ಈ ಈಸ್. ರೆಡ್ ಅಲ್ಲಿ ಕೊಟ್ಟಿದ್ದಂತ ಮರ್ಯಾದಿನ ಸೆಂಟ್ರಿ ಕೊಡ್ಲಿಲ್ಲ ಗುರು. ಏನ್ ಕಾಸ್ಟ್ಯೂಮ್ ಡಿಸೈನ್ ಅಪ್ಪ ಅದು. ಥೋ,
ನಾನು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವ್ರಿಗೆ ಏನ್ ಹೇಳಕ್ ಹೋಗ್ತಿದೀನಿ ಅಂತಂದ್ರೆ, ಒಂದು ಹೆಸರಿಂದ ಒಬ್ಬ ವ್ಯಕ್ತಿನ ತೋರಿಸ್ಬಿಟ್ಟು ನೀವು ಆ ವ್ಯಕ್ತಿ ಇಂತವನು ಅಂತ ಹೇಳೋದಕ್ಕಿಂತ ಆ ವ್ಯಕ್ತಿಯ ಮೌಲ್ಯವನ್ನ ತೋರಿಸಿ, ಆ ವ್ಯಕ್ತಿಯ ಪವರ್ ಅನ್ನ ತೋರಿಸಿ, ಆ ವ್ಯಕ್ತಿಯ ಕೆಪಾಸಿಟಿಯನ್ನ ತೋರಿಸ್ಬಿಟ್ಟು ಈ ವ್ಯಕ್ತಿ ಇಂತವನು ಅಂತ ತೋರಿಸಿ ನಮ್ಗೆ ಅವಾಗ ತುಂಬಾ ಇಷ್ಟ ಆಗ್ತಾನೆ ವ್ಯಕ್ತಿ. ಯಾಕಂದ್ರೆ ನೀವು ಇಂದಿನ ಮೂವಿಯ ಎಲ್ಲಾ ಮೂವಿಗಳಲ್ಲೂ ಆ ಒಂದು ಕ್ಯಾರೆಕ್ಟರ್ನ, ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಕೆಪಾಸಿಟಿಯನ್ನ ಅಂದ್ರೆ ಆತನ ಸಾಮರ್ಥ್ಯವನ್ನ ತೋರಿಸಿ ಆ ವ್ಯಕ್ತಿಯನ್ನ ಇಷ್ಟಪಡೋ ಹಾಗೆ ನಮ್ಗೆ ಮಾಡಿದ್ರಿ. ಆದ್ರೆ ಈಗ ನೀವು ಆ ವ್ಯಕ್ತಿನ ತೋರಿಸ್ಬಿಟ್ಟು ವ್ಯಕ್ತಿನ ಇಷ್ಟಪಡು ಅಂತ ಹೇಳ್ತಾ ಇದ್ದೀರಾ. ಹೇಗೆ ಆಗುತ್ತಾ? ಇಲ್ಲ. ವ್ಯಕ್ತಿಯ ಸಾಮರ್ಥ್ಯ, ಆ ವ್ಯಕ್ತಿಯ ಕೆಪಾಸಿಟಿ, ಆ ಕ್ಯಾರೆಕ್ಟರ್ನ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನೋಡಿ ನಮ್ಗೆ ಆ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಹೊರತು ಆ ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಡೋದಕ್ಕೆ ನಮ್ ಕೈಲಾಗಲ್ಲ. ಬಿಕಾಸ್ ವಿ ಆರ್ ಮಾರ್ವೆಲ್ ಫ್ಯಾನ್ಸ್. ನಮ್ಗೆ ಥಾರ್ ಅಂದಿದ ತಕ್ಷಣ ಸಿಡಿಲ್ ನೆನಪಾಗುತ್ತೆ, ಐರನ್ ಮ್ಯಾನ್ ಅಂದಿದ ತಕ್ಷಣ ಟೆಕ್ನಾಲಜಿ ನೆನಪಾಗುತ್ತೆ, ಕ್ಯಾಪ್ಟನ್ ಅಮೆರಿಕ ಅಂದಿದ ತಕ್ಷಣ ಸ್ಟ್ರೆಂತ್ ನೆನಪಾಗುತ್ತೆ. ಸೆಂಟ್ರಿ ಅಂದ್ರೆ ಏನ್ ನೆನಪಾಗ್ತಾ ಇದೆ ನಿಮ್ಗೆ? ಅದನ್ನೇ ಹೇಳ್ತಾ ಇರೋದು. ಕ್ಯಾರೆಕ್ಟರ್ ಕೆಪಾಸಿಟಿಯನ್ನ ತೋರಿಸಿ, ಕ್ಯಾರೆಕ್ಟರ್ಗಳನ್ನೇ ತೋರಿಸ್ಬಿಟ್ಟು ಕ್ಯಾರೆಕ್ಟರ್ನ ಇಷ್ಟಪಡಿ ಅಂತಂದ್ರೆ ಯಾವ ಸಿನಿಮಾ ಪ್ರೇಕ್ಷಕನು ಅದನ್ನ ಇಷ್ಟಪಡೋದಿಲ್ಲ. ಈ ಮೂವಿಗೆ 5/4.5 ಸ್ಟಾರ್ಸ್ ಕೊಡ್ತೀರಾ? ಹೇಗೆ ಕೊಡ್ತೀರಾ ಬ್ರೋ? ನಾನು ಮಾರ್ವೆಲ್ ಮೂವಿ ಏಟರ್ ಅಲ್ಲ. ನಾನು ಮಾರ್ವೆಲ್ ಮೂವಿನ ಎಷ್ಟು ಇಷ್ಟಪಡ್ತೀನಿ ಅಂತ ಅಂದ್ರೆ, ಮಾರ್ವೆಲ್ ಮೂವಿಗಳನ್ನ ಕನ್ನಡದಲ್ಲಿ ಬರಬೇಕು ಅಂತ ನಾನು ಓನಾಗಿ ಡಬ್ ಮಾಡ್ತಾ ಇದ್ದೆ ಬ್ರೋ. ನಾನು ಮಾರ್ವೆಲ್ ಸ್ಟುಡಿಯೋಸ್ಗೆ ಎಷ್ಟು ದೊಡ್ಡ ಫ್ಯಾನ್ ಅಂತ ಅಂದ್ರೆ, ಕಾಮಿಕ್ ಬುಕ್ ಕಥೆಗಳನ್ನ ಓದ್ತೀನಿ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರ್ಬೋದು ಈ ವಿಷಯ, ನೀವು ಆಲ್ರೆಡಿ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಕ್ಯಾಂಗ್ ಡೈನೆಸ್ಟಿಯ ಸ್ಟೋರಿ ಲೀಕೇಜ್ ಆಗಿದೆ. ಸ್ಟೋರಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಅದನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೇ ನೋಡಿದೆ. ತುಂಬಾ ಚೆನ್ನಾಗಿದೆ ಸ್ಟೋರಿ. ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಮೂವಿ ಚೆನ್ನಾಗಿತ್ತು. ನಾನು ಚೆನ್ನಾಗಿಲ್ಲ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರಿಸ್ಟಿಕ್ ನ ತೋರಿಸ್ತಾರೆ, ಕ್ಯಾರೆಕ್ಟರ್ಗಳನ್ನ ತೋರಿಸ್ಬಿಟ್ಟು ಇಷ್ಟಪಡಿ ಅಂತ ಹೇಳ್ತೀರಾ. ಅದು ಬಿಟ್ರೆ ಮೂವಿ ಗುಡ್, ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಈ ಮೂವಿಗೆ ನನ್ನ ಕಡೆಯಿಂದ 2.5/5 ಸ್ಟಾರ್ ಕೊಡ್ತೀನಿ. ಸೊ ಬೇರೆ ವಿಡಿಯೋದಲ್ಲಿ ನಾವು ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಾವು ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಮೂವಿಯಲ್ಲಿ ಏನ್ ನೋಡ್ತೀವಿ ಅನ್ನೋದು ತುಂಬಾ ಚೆನ್ನಾಗಿ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಬಿಂಬಿಸಿದ್ದಾರೆ. ನೋಡೋಣ. ಫ್ಯಾಂಟಾಸ್ಟಿಕ್ ಫೋರ್ ಮೂವಿನ ಕೂಡ ನೋಡೋಣ ಬಿಕಾಸ್ ವಿ ಆರ್ ದ ಮಾರ್ವೆಲ್ ಫ್ಯಾನ್ಸ್. ನೋ ದ ಸನ್ ವಿಲ್ ಶೈನ್ ಆನ್ ಅಸ್ ಅಗೈನ್. ಐ ಹೋಪ್ ಸೊ. ಥಂಡರ್ಬೋಲ್ಟ್ಸ್ ಮೂವಿಯಲ್ಲಿ ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಟ್ಸ್ ಓಕೆ, ಇಟ್ಸ್ ಗುಡ್ ಮೂವಿ. ಬಟ್ ಈ ಮೂವಿ ಆದಮೇಲೆ ನಿಮ್ಮ ಮೈಂಡ್ ರಿಫ್ರೆಶ್ ಮಾಡ್ಕೋಬೇಕು ಅಂತಂದರೆ ಹವಾಕ್ ಅನ್ನುವಂಥ ಒಂದು ಮೂವಿ ಇದೆ. ಅದು ನಮ್ಮ ಟಾಮ್ ಹಾರ್ಡಿ ಅವ್ರದ್ದು. ಆ್ಯಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕ್ಯಾಮ್ರಾ ಆ್ಯಂಗಲ್ಸ್ ಅಂತೂ ನೀವು ನೋಡಿ ಕಳೆದೋಗ್ಬಿಡ್ತೀರಾ. ಈ ಮೂವಿ ನೋಡೋದಕ್ಕಿಂತ ಬದಲು ನೀವು ಹವಾಕ್ ಅನ್ನುವಂಥ ಮೂವಿ ನೋಡಿದ್ರೆ ನಿಮಗೆ ಮೈಂಡ್ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ. ಅದು ಆ್ಯಕ್ಷನ್, ಅದು ಆ್ಯಕ್ಟಿಂಗ್ ಅಂತ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಟಾಮ್ ಹಾರ್ಡಿ ಅವರ ಹವಾಕ್. ನಿಮಗೆ ಎಕ್ಸ್ಟ್ರಾಕ್ಷನ್ ಮೂವಿ ನೆನಪಾಗುತ್ತೆ ಈ ಮೂವಿ ನೋಡ್ತಾ ಇದ್ರೆ. ತುಂಬ ಚೆನ್ನಾಗಿದೆ, ನೋಡಿ ಒಂದ್ಸಲ. ನಾನು ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಈ ಮೂವಿ ನೋಡೋದ್ಮೇಲೆ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಆ ಮೂವಿ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗ್ತೀರಾ. ಸೊ ಸಿಗೋಣ ಥಂಡರ್ಬೋಲ್ಟ್ಸ್ ಮೂವಿಯ ಪೋಸ್ಟ್ ಕ್ರೆಡಿಟ್ಸ್ ಇನ್ನ ಬ್ರೇಕ್ ಡೌನ್ ಅಲ್ಲಿ. ಅದಾದ್ಮೇಲೆ ಕ್ಯಾಂಗ್ ಡೈನೆಸ್ಟಿಯ ಲೀಕ್ಡ್ ಸ್ಕ್ರಿಪ್ಟ್ ನ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನಾದ್ರೂ ಆಲ್ರೆಡಿ ಥಂಡರ್ಬೋಲ್ಟ್ಸ್ ಮೂವಿ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸೆಂಟ್ರಿಯಿಂದ ಮೂವಿ ಡಿಸಪಾಯಿಂಟ್ಮೆಂಟ್ ಆಯ್ತು ಅಷ್ಟೇ. ಅದು ಬಿಟ್ರೆ ಇನ್ನ ಮೂವಿ ಸೋ ಗುಡ್. ಸೊ ಒಂದ್ಸಲ ನೀವು ಥಿಯೇಟರ್ ನೋಡ್ಕೊಂಡ್ ಬಂದ್ರೆ ನಿಮ್ಗೂ ಅರ್ಥ ಆಗುತ್ತೆ ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ, ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ, ನಿಮ್ಗೆ ಈ ಸಿನಿಮಾ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮಾ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಕ್ವಶನ್ ಅಂಡ್ ಆನ್ಸರ್ಗೆ ಒಂದು Q&A ಸೆಗ್ಮೆಂಟ್ ಮಾಡೋಣ ಅಂತ. ಸೊ ಅದನ್ನ ಹಾಕ್ತೀನಿ. ದಯವಿಟ್ಟು ನಿಮ್ಮ ಕ್ವಶನ್ಗಳೇನಾದ್ರೂ ಇದ್ರೆ ಕೇಳಿ, ಅದಕ್ಕೆ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.